ನಮಸ್ಕಾರ ಸ್ನೇಹಿತರೆ. ಸೊ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇತ್ತು, ಅದಕ್ಕೋಸ್ಕರ ಒಂದು ಕ್ವಿಕ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೀವೇನಾದ್ರೂ ನಿಮ್ಮ ಟ್ರೇಡಿಂಗ್ ಅಕೌಂಟ್ ಅಲ್ಲಿ KYC ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಅಕೌಂಟು ಬ್ಲಾಕ್ ಆಗುತ್ತೆ ಅಥವಾ ಫ್ರೀಸ್ ಆಗುತ್ತೆ ಅಂತ ಒಂದು ನೋಟಿಫಿಕೇಶನ್ ಸಹ ಬಂದಿದೆ. ಸೊ ನೀವೇನಾದ್ರು ಮಾಡಿದ್ರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಕ್ಷನ್ ಮಾಡಿ. ತುಂಬಾ ಸಿಂಪಲ್ ಸ್ಟೆಪ್ಸ್ ಹೇಳ್ತಾ ಇದೀನಿ ಏನ್ ಮಾಡ್ಬೇಕಂತ. ಇಮಿಡಿಯೇಟ್ ಮಾಡಿ, ಈಗಲೇ ಮಾಡಿ, ಡಿಲೇ ಮಾಡಕ್ ಹೋಗ್ಬೇಡಿ. ಓಕೆ, ಯಾಕಂದ್ರೆ ಲಾಸ್ಟ್ ಮಿನಿಟ್ ಎಲ್ಲರಿಗೂ ಗೊತ್ತಾ ಇಂಡಿಯನ್ ಮೆಂಟಾಲಿಟಿ, ಲಾಸ್ಟ್ ಮಿನಿಟ್ ಅಲ್ಲಿ ರಶ್ ಆಗೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಇದೊಂದು ಡಿಸ್ಕ್ಲೇಮರ್, ನಮ್ಮ ಒಂದು ವಿಡಿಯೋ ನಿಮ್ಮ ಒಂದು ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ ನ ಕನ್ಸಲ್ಟ್ ಮಾಡಿ. ಓಕೆ, ಸೊ ಆಪ್ಷನ್ಸ್ ಗೀತಾ ಒಂದು ಬ್ಯೂಟಿಫುಲ್ ಕೋರ್ಸ್ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಒಂದು ಕೋರ್ಸ್ ಫಾರ್ ನಿಮ್ಮ ಎಂಟೈರ್ ಆಪ್ಷನ್ಸ್ ಜರ್ನಿಗೆ ನೀವು ಎನ್ರೋಲ್ಮೆಂಟ್ ಆಗ್ಬೋದು. ಸೊ ಸೂಪರ್ ಎನ್ರೋಲ್ಮೆಂಟ್ ಅಂತೂ ಆಗ್ತಿದೆ, ಸಖತ್ ಖುಷಿ ಅಂತೂ ಆಗ್ತಿದೆ ಸ್ನೇಹಿತರೆ. ಓಕೆ, ಸೊ ಆಗಸ್ಟ್ 18 2023ಗೆ ಒಂದು NSE ಒಂದು ಸರ್ಕ್ಯುಲರ್ ಬಂದಿದೆ. ಸೊ ಆ ಒಂದು ಸರ್ಕ್ಯುಲರ್ ಅಲ್ಲಿ ಏನೇ ಹೇಳ್ತಿದೆ ಅಂತ ಹೇಳಿದ್ರೆ, ಆಸ್ ಪರ್ ಸೆಬಿ ಒಂದು ರೂಲ್ಸ್ ಪ್ರಕಾರ ಏನಿದೆ, ಆ ಒಂದು ರೂಲ್ಸ್ ಪ್ರಕಾರ ಆ ಯಾರ್ಯಾರು KYC ಅಂತ ಹೇಳಿದ್ರೆ ನೋ ಯುವರ್ ಕ್ಲೈಂಟ್, ಅಂದ್ರೆ ಕ್ಲೈಂಟ್ ನ ಇನ್ಫಾರ್ಮೇಶನ್ಸ್ ಬ್ರೋಕರ್ ಅಪ್ಡೇಟ್ ಅವ್ರ ಸಿಸ್ಟಮ್ ಅಲ್ಲಿ ಮಾಡಿರಬೇಕು. ಸೇಮ್ ಇನ್ಫಾರ್ಮೇಶನ್ NSE ಮತ್ತೆ BSE ಅಲ್ಲಿ ಅಪ್ಡೇಟ್ ಆಗಿರಬೇಕು ಅಂತ ಒಂದು ಆ ಏನಂತಾರೆ ಒಂದು ಗೈಡ್ಲೈನ್ಸ್ ನ ಇಶ್ಯೂ ಮಾಡಿದ್ದಾರೆ. ಅದನ್ನ ನಾವು ಸಿಂಪಲ್ KYC ಅಂತ ಕರಿಬಹುದು. ಓಕೆ, ಸೊ ಇವೇನಾದ್ರು KYC ಏನಾದ್ರು ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಸರ್ಕ್ಯುಲರ್ ಡೀಟೇಲ್ಸ್ ಎಲ್ಲ ಇದೆ, ಬೇಕಾದ್ರೆ ಎಲ್ಲ ನೋಡ್ಕೊಂಡು ಡೀಟೇಲ್ಸ್ ಇಲ್ಲ ಇದೆ. ಸೊ ಇದು ನಾನು ಲೈವ್ NSE ತಗೊಂಡಿರೋಂಥ ಒಂದು ಸರ್ಕ್ಯುಲರ್. ಸೊ ನನಗೆ ನಮ್ಮ ಬ್ರೋಕರ್ ಒಂದು ಕಮ್ಯುನಿಕೇಶನ್ ಕೊಟ್ಟ ಮೇಲೆ ನಾನು ಅನ್ಕೊಂಡು ಒಂದು ವಿಡಿಯೋ ಮಾಡಾಕ ನಿಮಗೂ ಸಹ ಹೆಲ್ಪ್ ಆಗುತ್ತೆ ಅಂತ. ಓಕೆ, ಸೊ ಈ ಒಂದು ಸರ್ಕ್ಯುಲರ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನೀವೇನಾದ್ರು KYC ಮಾಡಿಲ್ಲ ಅಂತ ಹೇಳಿದ್ರೆ ಸಿಂಪಲ್ ಸ್ಟೆಪ್ ಅಲ್ಲಿ ಹೋಗಿ ನಿಮ್ಮ KYC ನ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಏನಾದ್ರು ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ನೋಡಿ, ಈ ಒಂದು ಪ್ಯಾರಾ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಕ್ಲೈಂಟ್ ಏನಾದ್ರು ಮಾಡಿಲ್ಲ ಅಂತ ಹೇಳಿದ್ರೆ, ಅಂದ್ರೆ KYC ಕಂಪ್ಲೀಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಟ್ರೇಡಿಂಗ್ಗೆ ನಿಮ್ಮ ಟ್ರೇಡಿಂಗ್ ಮಾಡಕ್ ಆಗೋದಿಲ್ಲ, ನಿಮ್ಮ ಅಕೌಂಟ್ ಫ್ರೀಸ್ ಆಗುತ್ತೆ. ಅಥವಾ ನೀವೇನಾದ್ರೂ ಪೊಸಿಷನ್ಸ್ ನ ಓಪನ್ ಇಟ್ಟಿದ್ರೆ, ಎಕ್ಸಾಂಪಲ್ ಫ್ಯೂಚರ್ಸ್ ಆಪ್ಷನ್ಸ್ ಏನಾದ್ರು ಒಂದು ಪೊಸಿಷನ್ ಏನಾದ್ರು ಕ್ಯಾರಿ ಮಾಡಿದಿರಾ ಬೈ ಸೆಪ್ಟೆಂಬರ್ 2 ಅಷ್ಟರಲ್ಲಿ ನೀವು ಏನಾದ್ರು ಮಾಡಿಲ್ಲ ಅಂತ ಹೇಳಿದ್ರೆ ಆ ಪೊಸಿಷನ್ ಸಹ ಕ್ಲೋಸ್ ಮಾಡಕ್ ಆಗದಿರೋ ರೀತಿ ಒಂದು ಫ್ರೀಸ್ ಮಾಡ್ತಾರೆ ಅಂತ ಒಂದು ನ್ಯೂಸ್ ಕೊಟ್ಟಿರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ ಅನ್ನೋ ಪರ್ಪಸ್ಗೋಸ್ಕರ ನಾವು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ನೀವು KYC ಕಂಪ್ಲೀಟ್ ಮಾಡಿ ಅಂತ. ಸರಿ, ಇದಾದ್ಮೇಲೆ ಇವಾಗ ನಿಮ್ಗೆ ಡೌಟ್ ಇರ್ಬೋದು, ಸತೀಶ್ ಅವರೇ ನಾನು KYC ಮಾಡಿದನ ಇಲ್ವಾ ಅಂತ ನನ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಸಿಂಪಲ್, ಅದು ಸಹ ಹೇಳ್ಬಿಡ್ತೀನಿ. ಸೊ ನೀವು ಹೋಗ್ಬೇಕಾಗಿರೋಂಥ ವೆಬ್ಸೈಟ್ ಬಂದು NSEKRA.com ಅಂತ ಒಂದು ವೆಬ್ಸೈಟ್ ಇದೆ. ಆ ಒಂದು ವೆಬ್ಸೈಟ್ ಹೋಗಿದ ತಕ್ಷಣ ಇಲ್ಲ ಗೂಗಲ್ ಸರ್ಚ್ ಮಾಡಿ, NSEKRA.com ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ. ಅಲ್ಲಿ ಬಂದ್ಮೇಲೆ ನಿಮಗೆ ಡಿಫಾಲ್ಟ್ ಈ ಪೇಜ್ ಬರುತ್ತೆ. ಇಲ್ಲಿ ಇಂಡಿವಿಜುವಲ್ ಅಂತ ಹೊಡೆದು ನಿಮ್ಮ ಪ್ಯಾನ್ ಕಾರ್ಡ್ ನಲ್ಲಿ ಏನಿದೆ, ಎಕ್ಸಾಂಪಲ್ ಆ ಪ್ಯಾನ್ ಕಾರ್ಡ್ ನ ಕ್ಲೀನ್ ಆಗಿ ಹಾಕಿ, ಇಲ್ಲಿ ಏನ್ ನಂಬರ್ ಕಾಣಿಸುತ್ತೆ ಆ ನಂಬರ್ನ ಹಾಕಿ ಸರ್ಚ್ ಅಂತ ಮಾಡಬೇಕು. ಸೊ ಸರ್ಚ್ ಅಂತ ಹಾಕಿದ ತಕ್ಷಣ ನಿಮ್ಗೆ ಈ ರೀತಿಯ ಒಂದು ವಿಂಡೋ ಬರುತ್ತೆ ನೋಡಿ. ವೆಬ್ಸೈಟ್ ಸಹ ಇಲ್ಲಿ ಗೊತ್ತಾಗಿಲ್ಲ ನೋಡಿ, NSEKRA.com ಈ ವೆಬ್ಸೈಟ್ ಬರುತ್ತೆ. ಇದು ನನ್ನ ಒಂದು ಸ್ಟೇಟಸ್ ನಾನು ನಿಮ್ಗೆ ಶೇರ್ ಮಾಡ್ತೀನಿ, ಜಸ್ಟ್ ಒಂದು ರೆಫರೆನ್ಸ್ ಪರ್ಪಸ್ಗೋಸ್ಕರ. ಸೊ ನಿಮ್ಮ ಪ್ಯಾನ್ ಕಾರ್ಡ್ ಇಲ್ಲಿ ಆಗಿದ ತಕ್ಷಣ ನಿಮ್ಗೆ ಇಲ್ಲಿ ತೋರಿಸುತ್ತೆ KYC ಸ್ಟೇಟಸ್, KYC ವ್ಯಾಲಿಡೇಟೆಡ್ ಅಂತ. ಇನ್ ಕೇಸ್ ನಾವು ವ್ಯಾಲಿಡೇಟ್ ಆಗಿಲ್ಲ ಅಂತ ಹೇಳಿದ್ರೆ, ಸೊ ನೀವು ಮಾಡ್ಬೇಕಾದ್ರೆ ತುಂಬಾ ಸಿಂಪಲ್, ಇವತ್ತು ಲಿಂಕ್ ಇರುತ್ತೆ ನೋಡಿ. ನಾನು ತಗೊಂಡಿರೋ ಸ್ಕ್ರೀನ್ ಶಾಟ್, ನೀವು ಇಲ್ಲಿ ಸರ್ಚ್ ಅಂತ ಮಾಡಿದ ತಕ್ಷಣ ಒಂದು ಹೊಸ ವಿಂಡೋ ಓಪನ್ ಆಗುತ್ತೆ. ಒಂದು ಹೊಸ ವಿಂಡೋದಲ್ಲಿ ಈ ಪೇಜ್ ಬರೋದ್ರಿಂದ ಈ ಕ್ಲಿಕ್ ಹಿಯರ್ ಟು ವ್ಯಾಲಿಡೇಟ್ ಅಂತ ಬಂದಿತ್ತು, ನೀವು ಕ್ಲಿಕ್ ಮಾಡಿದ ತಕ್ಷಣ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರು, ಪ್ಯಾನ್ ನಂಬರ್ ಲಿಂಕ್ ಆಲ್ರೆಡಿ ತಗೊಂಡಿರುತ್ತೆ. ಸೊ ನಿಮ್ಮ ಮೊಬೈಲ್ ನಂಬರು ಮತ್ತೆ ಇಮೇಲ್ ಐಡಿನ ಹಾಕಿ ಜನರೇಟ್ OTP ಮತ್ತೆ ಸಬ್ಮಿಟ್ ಅಂತ ಮಾಡಿದ್ರೆ ಇಮಿಡಿಯೇಟ್ ಒಂದು ವಿಂಡೋ ಬರುತ್ತೆ. ನಿಮ್ಮ KYC ಕಂಪ್ಲೀಟ್ ಆಗಿದೆಯಾ ಅಥವಾ ಸ್ವಲ್ಪ ಟೈಮ್ ತಗೊಳುತ್ತಾ ಅಂತ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಬರುತ್ತೆ. ಸೊ ಇದನ್ನ ಮಾಡಿಲ್ಲ ಅಂದ್ರೆ ಸ್ನೇಹಿತರೆ ದಯವಿಟ್ಟು ಇಮಿಡಿಯೇಟ್ ಮಾಡಿ. ಯಾಕಂದ್ರೆ ಫ್ರೀಸ್ ಆದ್ರೆ ಮತ್ತೆ ನೆಕ್ಸ್ಟ್ ಡಿಆಕ್ಟಿವೇಟ್ ಮಾಡಕ್ಕೆ ಏನೇನು ಪ್ರೊಸೀಜರ್ ಹೆಂಗ್ ಚೇಂಜ್ ಆಗುತ್ತೆ ಅಂತ ನಮ್ಗೆ ಹೇಳಕ್ ಬರೋದಿಲ್ಲ. ಅದಕ್ಕೋಸ್ಕರ ಒಂದು ಸಿಂಪಲ್ ಸ್ಟೆಪ್ ಇರೋದ್ರಿಂದ ಕಂಪ್ಲೀಟ್ ಮಾಡಿ ಮೊಬೈಲಲ್ಲೇ ಮಾಡೋದು, ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಇಲ್ಲ ಅಂತ ಹೇಳಿದ. ನೀವೇನಾದ್ರೂ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ ಏನಾದ್ರು ಮಾಡಿಲ್ಲ ಅಥವಾ ಅವ್ರಿಗೆ ವಿಡಿಯೋ ಹೆಲ್ಪ್ ಆಗುತ್ತೆ ಅಂದ್ರೆ ದಯವಿಟ್ಟು ಶೇರ್ ಮಾಡಿ, ಬಿಕಾಸ್ ಶೇರಿಂಗ್ ಇಸ್ ಅ ಕೇರಿಂಗ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.